ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲಾಗಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪದಾಗಿ ಹೆಚ್ಚಿಟ್ಕೊಳ್ಳಿ, 4 ಗೆಡ್ಡೆ ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, 2 ಇಂಚು ಶುಂಠಿ ಸ್ವಲ್ಪ ಕುಟ್ಟಿಟ್ಕೊಳ್ಳಿ, 5 ಟೇಬಲ್ ಸ್ಪೂನ್ ಆಯಿಲ್, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಚಕ್ಕೆ, ಅರ್ಧ ಕಪ್ಪು ಕಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, 3 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಚಿಲ್ಲಿ ಪೌಡರ್, ಆಮೇಲೆ ಪುದೀನ ನಿಮಗೆ ಹೇಗೆ ಇಷ್ಟ, ನಿಮ್ಗೆ ಜಾಸ್ತಿ ಇಷ್ಟಪಡೋದಾದ್ರೆ ಜಾಸ್ತಿ, ಇಲ್ಲ ನಾನು ಕಡಿಮೆ ಫ್ಲೇವರಿಗೆ ಮಾತ್ರ ಅಷ್ಟೇ ಪುದೀನ. ಇನ್ನೊಂದು ಕಪ್ಪಲ್ಲಿ ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡರ್, ನಾವಿದನ್ನು ಸಾಂಬಾರು ಪುಡಿ ಅಂತ ಕರಿತೀವಿ, ಧನಿಯಾ ಪೌಡರ್, ಅರ್ಧ ಹೋಳು ಕಾಯಿ. ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ನಾನಿಲ್ಲಿ ಮಾಡ್ತಾ ಇರೋದು ಬಂದು 1.5 kg ಚಿಕನ್ಗೆ ನಾನು ತೊಗೊಂಡಿರೋದು ಇದು ಬಾಯ್ಲರ್ ಚಿಕನ್. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಕಟ್ ಮಾಡಿದಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಅರಿಶಿನ ಇಷ್ಟನ್ನು ಸೇರಿಸ್ಕೊಂಡು ಅಷ್ಟನ್ನು ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ. ಇದನ್ನು ನೀಟಾಗಿ ಸಣ್ಣ ಆದರೆ ಸಾಂಬಾರು ರುಚಿಯಾಗಿ ಬರುತ್ತೆ, ಗದ್ರಾಗಲ್ಲ ಸಾಂಬಾರು ಅಂತ ಅಷ್ಟೇ. ನೀಟಾಗಿ ಸಣ್ಣದಾಗಿ ರುಬ್ಕೊಳ್ಳಿ. ಈ ಮೆಥಡ್ಡು ಆಲ್ಮೋಸ್ಟ್ ಹಾಸನ ಸೈಡ್ ಅವ್ರಿಗೆ ಗೊತ್ತಿರುತ್ತೆ, ಹಾಸನ ಸುತ್ತಮುತ್ತ ಹಳ್ಳಿ ಇಂಥವ್ರಿಗೆ ಗೊತ್ತಿರುತ್ತೆ. ನಾವು ಹಾಸನವರಾಗಿರೋದ್ರಿಂದ ನಮ್ಮಮ್ಮ ನಮ್ಗೆ ಹೇಳ್ಕೊಟ್ಟಿರೋ ಮೆಥಡ್ಡು. ಈಗೆಲ್ಲ ಏನೇನೋ ನೋಡಿ ಬೇರೆ ಥರ ಅಡುಗೆಗಳನ್ನ ಟ್ರೈ ಮಾಡ್ತೀವಿ, ಆದರೆ 10 ನಿಮಿಷಕ್ಕೆ ಬೇಗ ಆಗುವಂಥ ಒಂದು ರೆಸಿಪಿ ಇದು. ಸಾಂಬಾರು ತುಂಬ ಚೆನ್ನಾಗಿ ಬಂದಿರುತ್ತೆ, ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು. ಒಂದು ಸರಿ ಟ್ರೈ ಮಾಡಿ ಏನಾದರೂ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಕಮೆಂಟು ಸಹ ಮಾಡಿ, ಚೆನ್ನಾಗಿ ಬಂದಿತ್ತು ಅಂತ. ಅದರಲ್ಲೂ ಬ್ಯಾಚುಲರ್ಸ್ಗಳಂತೂ ಈ ಮೆಥಡನ್ನ ಯೂಸ್ ಮಾಡ್ಬೋದು. ನನಗೆ ಅಡುಗೆನೇ ಬರಲ್ಲ ಅನ್ನೋರು ಸಹ ಆರಾಮಾಗಿ ಮಾಡ್ಬೋದು ಇದನ್ನು. ಈಗ ನೋಡಿ ಇಷ್ಟು ನೀಟಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದೇ ಬೌಲ್ಗೆ ಕಾಯಿ ಏನು ತುರಿದಿಟ್ಕೊಂಡಿರ್ತೀವಲ್ಲ, 1 ಹೋಳು. ಈಗ 1.5 kg ಚಿಕನ್ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ 1 ಹೋಳು. ಸಾಂಬಾರು ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸಾಕು ಅಂದರೆ 1 ಹೋಳನ್ನ ಹಾಕಿ. ಅದಕ್ಕೆ ಕಡಲೆ ಏನು ಅಂತಂದರೆ ನಾವು ಜಾಸ್ತಿ ಕ್ವಾಂಟಿಟಿಲಿ ಕಡಲೆನ ಹಾಕಿದ್ರೆ ಗಟ್ಟಿ ಆಗುತ್ತೆ ಸಾಂಬಾರು. ಸ್ವಲ್ಪ ಕಡಿಮೆ ತೆಳು ಬೇಕು ಅನ್ನೋರು ಕಡಿಮೆನೇ ಹಾಕೋಬೋದು. ಕಾಯಿನ ಮಾತ್ರ ತುಂಬ ಸಣ್ಣಕ್ಕೆ, ಈರುಳ್ಳಿ ಬೇಕಾದರೆ ಸ್ವಲ್ಪ ತರಿಯಾಗಿದ್ರೂ ಕಾಯಿ ರಸ ಮಾತ್ರ ತುಂಬ ಸಣ್ಣದಾಗಿ ನುರಿತಿರಬೇಕು. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಬಿಟ್ಟು ಒಗ್ಗರಣೆ ಹಾಕೋದು ಆಲ್ಮೋಸ್ಟ್ ಗೊತ್ತಿರುತ್ತೆ, ಆದರೂ ಒಂದು ಸರಿ ಹೇಳ್ಬಿಡ್ತೀನಿ. ಕುಕ್ಕರ್ಗೆ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಅದು ಸ್ವಲ್ಪ ಕಾದ ಮೇಲೆ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಟಿರೋಂಥ ಟೊಮೊಟೊ ಪೀಸಸ್ನ ಆ್ಯಡ್ ಮಾಡಿ ಸೇರಿಸಿ ಅದೊಂದು 2 ನಿಮಿಷನೂ ಬೇಡ, 1 ನಿಮಿಷ ಅಷ್ಟು ನೀಟಾಗಿ ಎಣ್ಣೆಲಿ ಫ್ರೈ ಆಗಲಿ. ತಳ ಹಿಡಿದು ಬಿಡುತ್ತೆ ಒಂದೊಂದು ಸರಿ, ನೀಟಾಗಿ ಅದನ್ನು ತಿರುತ್ತಾಯಿರಿ. ಅದಾದಮೇಲೆ ಹೆಚ್ಚಿ ಇಟ್ಕೊಂಡಿರೋಂಥ ಸೊಪ್ಪು, ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ. 2ರಿಂದ 3 ಸತಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕೆ ಅಂತಂದರೆ ಒಂದೇ ಹಾಕಿದ್ರೆ ಸೀದೋಗುತ್ತೆ. ಅದು ಎಷ್ಟು ಅಂತಂದರೆ ಸೊಪ್ಪು ಮತ್ತು ಟೊಮೊಟೊ ಎರಡನ್ನೂ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗಬೇಕು, ಅದು ಸ್ಮೂತ್ ಆಗಬೇಕು. ಹಾಗೆ 2 ಸೆಕೆಂಡ್ ಅದನ್ನು ಹಾಗೆ 2ರಿಂದ 5 ಸೆಕೆಂಡ್ವರೆಗೂ ನೀಟಾಗಿ ಅದು ಫ್ರೈ ಆಗಲಿ. ಅದೆಷ್ಟು ಈಗ ನಾವು ಏನದನ್ನು ನೀಟಾಗಿ ಫ್ರೈ ಮಾಡ್ಕೋತೀವೋ ಸಾಂಬಾರು ಅಷ್ಟು ರುಚಿಯಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸೊಪ್ಪು ಸಾಂಬಾರು ಮೇಲೆಲ್ಲ ಒಳ್ಳೆ ತೇಲ ಥರ ಬಂದ್ಬಿಡುತ್ತೆ. ಹಾಗಾಗಿ ನೀಟಾಗಿ ಅದನ್ನು ಕಂದಿಸ್ಬೇಕು ಎಣ್ಣೆ ಒಳಗಡೆ. 2ರಿಂದ 5 ಸೆಕೆಂಡ್ ಬೇಯಿಸಿ ನೀಟಾಗಿ, ಅದನ್ನು ಏನಾಗೋದಿಲ್ಲ. ಆಮೇಲೆ ನೀಟಾಗಿದು ಕುದಿಯುತ್ತಲ್ಲ, ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಅದು ಸೊಪ್ಪು ಮತ್ತು ಟೊಮೊಟೊ ಎಷ್ಟು ಸ್ಮೂತಾಗಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ. ಆವಾಗ ಏನು ರುಬ್ಕೊಂಡಿರ್ತೀವಲ್ಲ ಈರುಳ್ಳಿ ಖಾರ, ನಾವು ಈರುಳ್ಳಿ ಖಾರ ಅಂತ ಕರಿತೀವಿ, ಅದೇ ಈರುಳ್ಳಿ ಅದನ್ನು ನೀಟಾಗಿ ಹಾಕಿ ಒಂದು 2ರಿಂದ 3 ಸೆಕೆಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಖಾರನ ಏನು ರುಬ್ಬಿಟ್ಟಿರ್ತೀವಲ್ಲ, ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ, ಚಕ್ಕೆ ಹಾಕ್ಬಿಟ್ಟು ರುಬ್ಬಿಟ್ಟಿರ್ತೀವಲ್ಲ, ಅದನ್ನು ನೀಟಾಗಿ 2ರಿಂದ 3 ಸರಿ. ಯಾಕೆ ಅಂತಂದರೆ ಅದಕ್ಕೆ ನೀರು ಸೇರಿಸಿರಲ್ಲ, ಆ ಖಾರಕ್ಕೆ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಬಿಡಿ. ಜಾರಲ್ಲೂ ಸಹ ನಾನು ಅದನ್ನು ತೊಳೆದ್ಬಿಟ್ಟು ಊದಿರಲಿಲ್ಲ. ಯಾಕೆ ಅಂತಂದರೆ ಈ ಖಾರಕ್ಕೆ ಏನಾದರೂ ಒಂದು ಸ್ವಲ್ಪನೇ ಆಗಲಿ ನೀರು ಸೇರಿಸಿದ್ರೆ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನೀಟಾಗಿ ಅದನ್ನು 1-2-3 ಸರಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆಗೆ ಹಂಗೆ ಲಿಡ್ನ ಕ್ಲೋಸ್ ಮಾಡಿ. ಕ್ಲೋಸ್ ಅಂದರೆ ಮುಚ್ಚಬೇಡಿ, ಹಾಗೆ
ಮೇಲೆ ಒಂದು ಸುಮ್ಮನೆ ಅದರ ಸ್ಮೆಲ್ ಹೋಗಬಾರ್ದಂತ ಅಷ್ಟೇ ಲಿಡ್ಡನ್ನು ಇಟ್ಟು ಒಂದು 5 ನಿಮಿಷ ಬಿಡಿ. ಒಂದು 5 ನಿಮಿಷ ಬಿಟ್ಟ ಮೇಲೆ ನೋಡಿ ನೀಟಾಗಿ ಈ ಥರ ಕುದೀತಾ ಇರುತ್ತೆ. ಇಷ್ಟು ಕುದ್ರೆ ಸಾಕು, ತುಂಬ ಪರಿಮಳ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು 2-3 ಸತಿ ಆ ಥರ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ನೀಟಾಗಿ. ಈ ಖಾರ ಏನು ಬೇಯುತ್ತೋ ಹಸಿ ವಾಸನೆ ಹೋಗಬೇಕು ನೀಟಾಗಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದ್ರದ್ದೆಲ್ಲ ಹಸಿ ವಾಸನೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಆ ಮಸಾಲೆಗೆ ಚಿಕನ್ನ ಸೇರಿಸ್ಕೋಬೇಕು. ಚಿಕನ್ನ ಏನು ಅಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ತೊಳೆದ್ಬಿಟ್ಟು ಮಿನಿಮಮ್ ಅದ್ರ ನೀರೆಲ್ಲ ಸೋರೋಗಬೇಕು. ನಾವು ಸಾಂಬಾರು ಮಾಡೋದಕ್ಕಿಂತ ಮುಂಚೆ ಫಸ್ಟು ಚಿಕನ್ನ ನೀಟಾಗಿ ತೊಳೆದು ಅರಿಶಿನ ಪುಡಿ ಮತ್ತು ಉಪ್ಪಲ್ಲಿ ತೊಳೆದು ಇಟ್ಟಿರಬೇಕು. ಅದ್ರ ನೀರೆಲ್ಲ ಸೋರೋಗಿರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಆವಾಗ ತೊಳೆದ ತಕ್ಷಣ ಹಾಕೋಕ್ಕೋದ್ರೆ ನೀರು ಬಿಟ್ಕೊಳ್ಳುತ್ತೆ. ಚಿಕನ್ ಸ್ವಲ್ಪ ಸಪ್ಪೆ ಈ ಥರ ಮಸಾಲೆ ಹಿಡಿಯಲ್ಲ. ಅದಕ್ಕೋಸ್ಕರ ಚಿಕನ್ನ ಯಾವಾಗಲೂ ಒಂದು 1/4 ಗಂಟೆ ಅಥವಾ 10 ನಿಮಿಷನಾದರೂ ಇಟ್ಟಿರಬೇಕು ತೊಳೆದು ನೀಟಾಗಿ, ಉಪ್ಪು ಮತ್ತು ಅರಿಶಿನ ಸೇರಿಸಿ. ಆವಾಗ ರುಚಿ ಬರುತ್ತೆ. ನಮ್ಮ ಕಡೆ ಈ ಥರ ಅರಿಶಿನ ಖಾರದಲ್ಲೇ ತಿಂತಾರೆ ಕೆಲವರು. ಅಂದರೆ ಅರಿಶಿನ ಖಾರ ಅಂತಲೇ ಹೇಳ್ತಾರೆ. ಇದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಬೇಯಿಸಿರ್ತೀವಲ್ವ ಅರಿಶಿನ ಖಾರದಲ್ಲಿ, ಯಾಕೆ ಅಂತಂದರೆ ಖಾರ ಅಂತ ಅನಿಸಲ್ಲ, ಅವ್ರಿಗೆ ಅದು ಇಷ್ಟ ಆಗುತ್ತೆ, ಅರಿಶಿನ ಖಾರದಲ್ಲೇ ತಿಂತೀವಿ ಅಂತ ಹೇಳ್ತಾರೆ. ನನಗಾದರೆ ಇಷ್ಟ ಆಗಲ್ಲ. ಇವಾಗ ಇಷ್ಟೊಂದಾದಮೇಲೆ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಬಿಟ್ಬಿಡಿ. ಅದನ್ನು ಹಾಗೇ ನೀಟಾಗಿ ಕುದೀತಾ ಇರಲಿ, ಅದು ಖಾರ ಹಿಡಿಬೇಕು ಚಿಕನ್ಗೆ. ಈ ಕಡೆ ಬಂದರೆ ಅಚ್ಕಾರದ ಪುಡಿ, ಏನು 3 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಮತ್ತು 4 ಟೇಬಲ್ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ನು, ಅದನ್ನು ನೀರಲ್ಲಿ ನೀಟಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಡೈರೆಕ್ಟ್ ಅದಕ್ಕೆ ಏನಕ್ಕೆ ಹಾಕಲ್ಲ ಅಂತ ಅಂದರೆ ಗಂಟಾಗುತ್ತೆ ಒಂದೊಂದು ಸಾರಿ, ತಕ್ಷಣ ಚಿಕನ್ಗೆ ಆ್ಯಡ್ ಮಾಡೋದ್ರಿಂದ ಗಂಟಾಗ್ಬಿಡುತ್ತೆ. ಹಾಗಾಗಿ ಒಂದು ಬೌಲ್ಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ಲದೆ ಇರೋ ಥರ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡ್ರೆ ನೀಟಾಗಿ ಇರುತ್ತೆ, ಗಂಟು ಬರೋದಿಲ್ಲ ಎಲ್ಲೂ. ಹಿಂಗೆ ನೋಡಿ ಚಿಕನ್ನು ನೀಟಾಗಿ ಕುದೀತಾ ಇತ್ತು, ಅದು ಖಾರ ಈ ಥರ ಮಾಡೋದ್ರಿಂದ ಚಿಕನ್ಗೆ ನೀಟಾಗಿ ಮಸಾಲೆ ಹಿಡಿಯುತ್ತೆ. ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ನಾವು ಸ್ಟೆಪ್ ಬೈ ಸ್ಟೆಪ್, ಈಗ ಒಂದು ಅರಿಶಿನ ಖಾರನ ಏನು ಹಾಕಿರ್ತೀವಿ ಅದು ನೀಟಾಗಿ ಹಸಿ ಸ್ಮೆಲ್ ಹೋದ್ಮೇಲೆ ಚಿಕನ್ನ ಹಾಕಿ ಒಂದು 3 ಮಿನಿಟ್ಸ್ ಆದ್ರೂ ಆ ಒಂದು ಓಪನ್ ಇದರಲ್ಲಿ ಬೇಯಿಸಬೇಕು ಚಿಕನ್ನ. ನೀಟಾಗಿ ಅದು ಕುದ್ದಾಗ ಎಲ್ಲ ಕಡೆಯೂ ನೀಟಾಗಿ ಮಸಾಲೆ ಹಿಡಿಯುತ್ತೆ. ಈಗ ಇದನ್ನು ಏನು ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪೌಡರ್, ಧನಿಯಾ ಪೌಡರ್, ನಾವು ಸಾಂಬಾರು ಪುಡಿ ಅಂತಲೇ ಕರಿತೀವಿ, ಧನಿಯಾ ಪೌಡರ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಮಾಡಿರ್ತೀವಲ್ಲ, ಆ ನೀರನ್ನು ಅದನ್ನು ಮಸಾಲೆನ ಹಾಕಿದ್ರೆ ಅದು ಅಷ್ಟೇ ಖಾರ ಹಿಡಿಯುತ್ತೆ ನೀಟಾಗಿ. ಆವಾಗಲೂ ಅಷ್ಟೇ ಒಂದು 5 ಮಿನಿಟ್ಸ್ ಓಪನ್ನಲ್ಲೇ ನೀಟಾಗಿ ಕುದಿಸ್ಕೋಬೇಕು ಅದನ್ನು. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಎಲ್ಲದನ್ನು ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ತಕ್ಷಣ ಹಿಂದೆನೇ ಹಾಕಿದ್ರೆ ಸಾಂಬಾರು ಅಷ್ಟು ಟೇಸ್ಟ್ ಬರೋಲ್ಲ, ಮತ್ತು ಚಿಕನ್ಗೆ ಮಸಾಲೆ ಹಿಡಿಯಲ್ಲ, ಒಂಥರ ಬೇಜಾರು ಅನಿಸುತ್ತೆ, ಸಾಂಬಾರು ಅಷ್ಟು ಟೇಸ್ಟಾಗಿರಲ್ಲ. ಒಂದು 5 ನಿಮಿಷ ಅದನ್ನು ಈ ಥರ ಓಪನಲ್ಲಿ ಬೇಯಿಸಿ ನೋಡಿ. ಇಷ್ಟು ಕುದೀತಾ ಇದೆ ಅಂದಾಗ ಇದಕ್ಕೆ ಒಂದು 2-3 ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಮಾಡಿಕೊಂಡು ನಾವು ಏನು ಕಾಯಿ ಮತ್ತು ಕಡಲೆನ ಹಾಕ್ಬಿಟ್ಟು ರುಬ್ಬಿರ್ತೀವಲ್ಲ, ಕಾಯಿ ಕಡಲೆನ ನೀವು ಎಷ್ಟು ಸಣ್ಣದಾಗಿ ಪೇಸ್ಟ್ ಥರ ರುಬ್ಬಿರ್ತೀರ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಇಲ್ಲ ಕಾಯ್ದೇನಾದರೂ ಮಿಸ್ಟೇಕ್ ಆದರೆ ದಪ್ಪ ಹಾಕಿದ್ರೆ ಅದು ಗದ್ರಾಗುತ್ತೆ, ಸಾಂಬಾರು ಚೆನ್ನಾಗಿ ಬರೋಲ್ಲ. ಅದಕ್ಕೆ ಎಷ್ಟು ಚಿಕ್ಕದಾಗಿ ಸಣ್ಣದಾಗಿ ಕಾಯಿ ಮತ್ತು ಕಡಲೆನ ರುಬ್ತೀರ ಅಷ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ಗೆ ಎಷ್ಟು ಬೇಕು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ನೀರನ್ನು ಆ್ಯಡ್ ಮಾಡಬೇಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಎಷ್ಟು ಗಟ್ಟಿ ಇದೆಯಾ ತೆಳುವಾಗಿದೆಯಾ ಗೊತ್ತಾಗುತ್ತೆ ನಿಮಗೆ. ಫಸ್ಟು ಕಾಯಿ ಹಾಕೋದ್ಕಿಂತ ಕಾಯಿ ರಸನ ಹಾಕೋದ್ಕಿಂತ ಫಸ್ಟು ತುಂಬ ರೆಡ್ಡಾಗಿ ಕಾಣಿಸ್ತಿತ್ತು, ಇಷ್ಟೊಂದು ಕೆಂಪಿದೆ ಅಷ್ಟೊಂದು ಖಾರ ತಿಂತೀರಾ ಅಂತ ಅನ್ನೋಷ್ಟು ಇತ್ತು. ಆದರೆ ಕಾಯಿನ ಯಾವಾಗ ಸೇರಿಸ್ಕೊತೀವಿ ಒಂದು ಮೀಡಿಯಮ್ ಕಲರ್ ಬರುತ್ತೆ ಸಾಂಬಾರು ಕೂಡ. ಇವಾಗ ನೀಟಾಗಿ ಒಂದು 2 ಸತಿ ಮಿಕ್ಸ್ ಮಾಡಿದ್ಮೇಲೆ ನೀರು ನಿಮಗೆ ಎಷ್ಟು ಬೇಕು, ಗಟ್ಟಿ ಬೇಕು ಸಾಂಬಾರು ಅಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಅಂದಾಜಿಗೆ ಎಷ್ಟಿರಬೇಕು ಸಾಂಬಾರು. ನಮಗೆ ಮೀಡಿಯಮ್ ಆಗಿರಬೇಕು, ತೀರ ತೆಳುವಾಗಿದ್ರೂ ಚೆನ್ನಾಗಿರಲ್ಲ, ತೀರ ಗಟ್ಟಿಯಾದ್ರೂ ತಿನ್ನೋಕ್ಕೂ ಆಗಲ್ಲ. ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ನನಗಿಷ್ಟಿದ್ರೆ ಸಾಕು. ನೀಟಾಗಿ ಒಂದು 2-3 ಸರಿ ತಿರುಗಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಏನು ಕಾಯಿ ರಸನ ಹಾಕಿರ್ತೀವಿ ನಾವು ಅದೆಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ನೀಟಾಗಿ ಚಿಕನ್ಗೆ ಹಿಡಿಬೇಕು ಅದು. ಹಾಗಾಗಿ ಒಂದು 2-3 ಸರಿ ಮಿಕ್ಸ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಗೊತ್ತಾಗುತ್ತಲ್ಲ ಅಡುಗೆಗೆ ಎಷ್ಟು ಬೇಕು, ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಯಾವುದೇ ಮಧ್ಯದಲ್ಲಿ ಯಾವುದೇ ಸಾಂಬಾರಿಗೂ ಅಷ್ಟೇ
ಉಪ್ಪನ್ನ ಸೇರಿಸ್ಕೊಳ್ಳೋದು. ನನಗೆ ಕೊನೆಗೆ ಹಾಕಿನೇ ಅಭ್ಯಾಸ, ಹಾಗಾಗಿ ಕೊನೆಗೆ ಹಾಕ್ತಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಈರುಳ್ಳಿ ಖಾರದಲ್ಲಿ ಚಿಕನ್ ಬೇಯುವಾಗಲೇ ಸ್ವಲ್ಪ ಉಪ್ಪನ್ನ ಹಾಕ್ಬಿಡ್ತಾರೆ. ನನಗದು ಗೊತ್ತಿಲ್ಲ, ನನಗೆ ಅಷ್ಟು ಬರೋಲ್ಲ. ಲಾಸ್ಟಿಗೆ ನಾನು ಯಾವಾಗಲೂ ಹಾಕೋದು. ಮೇಲ್ಗಡೆ ಪುದೀನ, ನನಗೆ ಪುದೀನ ಅಷ್ಟು ಇಷ್ಟ ಆಗೋಲ್ಲ, ಆದ್ರೂ ಸ್ವಲ್ಪ ಫ್ಲೇವರ್ಗೆ ಇರಲಿ ಅಂತ ಮಟನ್ ಆಗಲಿ ಚಿಕನ್ ಆಗಲಿ ಸ್ವಲ್ಪ ಆ್ಯಡ್ ಮಾಡ್ತೀನಿ. ತುಂಬ ಇಷ್ಟಪಡೋರು ಇರೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಪುದೀನನ ಹಾಕಿ ನೀಟಾಗಿ ಒಂದು 2-3 ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡಿ. 2 ವಿಷಲ್ ಹಾಕಿಸಿ ಅಥವಾ 1 ವಿಷಲ್ ಹಾಕಿ ಇನ್ನೊಂದಿನೇನು ಬರುತ್ತೆ ಅನ್ನುವಾಗ ಆಫ್ ಮಾಡ್ಕೊಳ್ಳಿ. ನೀಟಾಗಿ ಬೆಂದಿರುತ್ತೆ. ನಾನು 2 ವಿಷಲ್ಗೆ ಆಫ್ ಮಾಡಿದೆ. ಈಗ ಓಪನ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ನೀವು ಒಂದ್ಸರಿ ಟ್ರೈ ಮಾಡಿ. ಈ ರೆಸಿಪಿ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ, ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್, ಒಂದು ಕಮೆಂಟ್, ಒಂದು ಲೈಕ್ ನನ್ನ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ನೀಡುತ್ತೆ. ಯಾರಿಗಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಯಾರಿಗಾದರೂ ಇಷ್ಟ ಆಗಿದರೆ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಟೇಕ್ ಕೇರ್ ಆಲ್.